ಕಬಡ್ಡಿ ಅಸೋಸಿಯೇಷನ್, ನಾನೇನು ಭಾಷಣಕಾರರಲ್ಲ, ಕಬಡ್ಡಿ ಅಸೋಸಿಯೇಷನ್ ಇವತ್ತು ದುಡ್ಡು ಮಾಡಿದೆ. ಅಸೋಸಿಯೇಷನ್ ಇದು ದುಡ್ಡು ತಿಂದಾಕಿದ್ದಾರೆ, ಇದಕ್ಕೆ ಸರಿಯಾದ ಲೆಕ್ಕ ಇಲ್ಲ ಅಂತ ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು ಆರೋಪ ಮಾಡಿದ್ದಾರೆ. ಇಲ್ಲಿ ನಾವು ಯಾರಾದರೂ ಈ ಅಸೋಸಿಯೇಷನಿಂದ ದುಡ್ಡು ತಿಂದಿದ್ರೆ ಅವರು ನಮ್ಮ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದು ಹೇಳಲಿ. ಅವ್ರಿಗೆ ಹೇಳಿದವರು ಅವರು ಯಾರಾದರೂ ಬಂದು ನಾವು ದುಡ್ಡು ತಿಂದಿದ್ದೇವೆ ಅಂತ, 1 ರೂಪಾಯಿ ಆದರೂ ದುಡ್ಡು ತಿಂದಿದ್ದೇವೆ ಅಂತ ಹೇಳಿದರೆ ನಾವು ಕೂಡ ಬಂದು ಹೇಳ್ತೇವೆ. ಅವರು ಯಾವಾಗ ಬರಬೇಕು ನಾವು, ಅಥವಾ ಅವರು ಯಾವಾಗ ಬರ್ತಾರಂತ ಹೇಳಿ ನಾವು ಯಾವತ್ತು ಬೇಕಿದ್ರೂ ರೆಡಿ ಇದ್ದೇವೆ. ಮೊನ್ನೆ ಶಾಸಕರು ಹೇಳಿದರು ಯಾರ್ಯಾರಲ್ಲಿ ಯೋಗ್ಯತೆ ಇಲ್ಲದವರು ಎಲ್ಲ ಅಧ್ಯಕ್ಷರಾಗಿದ್ದಾರೆ ಅಂತ. ಸ್ವಾಮಿ, ನಿಮಗೆ ಅವಕಾಶ ಸಿಕ್ಕಿದೆ, ನಾವು ಕೂಡ ಯೋಗ್ಯತೆ ಇದ್ದೇ ಇಲ್ಲಿ ಬಂದವರು. ಅವರು ಯಾವತ್ತು MLA ಆದ್ರೆ ಆವಾಗ ನನಗೆ ಕೂಡ ಯೋಗ್ಯತೆಯಿಂದ ಪಕ್ಷ ಟಿಕೆಟ್ ಕೊಟ್ಟಿದೆ. ನನ್ನ ನಸೀಬ್ ಸರಿ ಇರಲಿಲ್ಲ, ನಾನು ಸೋತು ಹೋದೆ, ಅವರು ವಿನ್ ಆದರು. ಡಿಫ್ರೆನ್ಸ್ ಆಗಿದ್ದು ಅಷ್ಟು ಮಾತ್ರ ಹೊರತು ನಮ್ಮ ಯೋಗ್ಯತೆಯನ್ನು ಅಳೆಯಲಿಕ್ಕೆ ಹರೀಶ್ ಪೂಂಜಂದು ಅಗತ್ಯ ಏನಿಲ್ಲ. ಅವನು ಎಷ್ಟು ದೊಡ್ಡ ಜನ ಆದರೂ ತೊಂದರೆ ಇಲ್ಲ. ನಮ್ಮ ಏನು ಯೋಗ್ಯತೆ ನಮಗೆ ಗೊತ್ತಿದೆ. ಹಾಗೆಯೇ ನಮ್ಮ ಅಸೋಸಿಯೇಷನ್ನಿಂದ ಸರಿಯಾದ ಯುವಕರನ್ನು ಆರಿಸ್ಕೊಳ್ತಾ ಇಲ್ಲ ಅಂತ. ಈಗ ನಮ್ಮ ಯುವಕರನ್ನು ಆರಿಸ್ಕೊಳ್ಳದಿದ್ದರೆ ನಾವು ರಾಜ್ಯದಲ್ಲಿ ಪ್ರಥಮ, ಹಾಗೆಯೇ ಮಹಿಳಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೀಲಿಕ್ಕೆ ಹೇಗೆ ಸಾಧ್ಯ ಇದೆ? ಈ ಪೂಂಜರಿಗೆ ಅಷ್ಟೊಂದು ಕಬಡ್ಡಿ ಮೇಲೆ ಪ್ರೀತಿ ಇರುವಾಗ ಅವರೊಂದು ಬೆಳ್ತಂಗಡಿಯಲ್ಲಿ ಕೂಡ ಒಂದು ಕಬಡ್ಡಿ ಟೂರ್ನಮೆಂಟನ್ನು ಮಾಡ್ಬೋದು. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು 9 ಕೋಟಿಯ ಒಂದು ಸರ್ಕಾರದಿಂದ ಒಂದು ಸ್ಟೇಡಿಯಮನ್ನು ಮಾಡಬೇಕು ಅಂತ ಇದ್ದೇನೆ ಅಂತ. ಸ್ವಾಮಿ, ಇದ್ದೇನೆ ಅಂತ ನಮಗೆ ಕೂಡ ಮನಸ್ಸಿದೆ ಸ್ಟೇಡಿಯಂ ಮಾಡಬೇಕು ಅಂತ. ಮಾಡಿ ತೋರಿಸಲಿ, ಆಮೇಲೆ ಹೇಳಿ ನಾವು ಮಾಡಿದ್ದೇವೆ ಅಂತ. ನಮಗೆ ಅದು ಮಾಡ್ಬೋದು ಇದು ಮಾಡ್ಬೋದು ಒಂದು ಪಟಾಕಿ ಬಿಡೋದಲ್ಲ. ನೀವು ಊರಿಗೆ ಹೋಗೋ ರೋಡನ್ನು ಸರಿಯಾಗಿ ನೋಡಿ, ಅಲ್ಲಿ ಯಾರಾದರೂ ಹೋಗ್ತಾರಂತ ರೋಡಲ್ಲಿ? ಯಾರ್ಯಾರ ಬಗ್ಗೆ ಸುಮ್ಮನೆ ಮಾತಾಡೋದು. ಅವರೀಗ ಕಬಡ್ಡಿ ಅಸೋಸಿಯೇಷನಲ್ಲಿ ಮೆಂಬರ್ ಕೂಡ ಆಗಿದ್ದಾರೆ, ಬೆಳ್ತಂಗಡಿ ತಾಲೂಕಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ. ಒಂದೇ ಒಂದು ಮೀಟಿಂಗ್ಗೆ ಬಂದಿಲ್ಲ ಇಲ್ಲಿವರೆಗೆ. ಅವ್ರಿಗೆ ತಾಕತ್ತು ಇದ್ದರೆ ಇಲ್ಲಿ ಮೀಟಿಂಗಲ್ಲಿ ಬಂದು ಮಾತಾಡಲಿ, ಇಲ್ಲಿ ಏನು ಸಮಸ್ಯೆ ಆಗಿದೆ, ಯಾರ್ದು ಸೆಲೆಕ್ಷನ್ ಆಗಿಲ್ಲ ಅಂತ.